ಪ್ಲಸ್ BBMP ಇಂದ CMC ವಾಟರ್ಸ್ ಬರ್ತಾ ಇದೆ ನಿಮಗೆ. ಓಕೆ, ಕಾವೇರಿ ವಾಟರ್ ಆಲ್ರೆಡಿ ಕನೆಕ್ಷನ್ ಆಗಿದೆ, ಕಾವೇರಿದು ಬಂದಿದೆ. ನೆಕ್ಸ್ಟ್ ಇವನ್ ಒಂದು ಫ್ಯೂ ಮಂತ್ಸ್ ಅಲ್ಲಿ ಕಾವೇರಿ ವಾಟರ್ ಕೂಡ ಬರುತ್ತೆ. ಮ್ಯಾಕ್ಸಿಮಮ್ 3-4 ಮಂತ್ಸ್ ಅಲ್ಲಿ ಕಾವೇರಿ ವಾಟರ್ ಲೆವೆಲ್ ಕಂಪ್ಲೀಟ್ ಕನೆಕ್ಷನ್ ಆಗಿದೆ, ಕಂಪ್ಲೀಟ್ ಆಗೋಗುತ್ತೆ. ಮೀನ್ಸ್ ನೀರಿನ ಸಮಸ್ಯೆ ಏನಿಲ್ಲ, ನೀರು ವಾಟರ್ ಏನು ಸಮಸ್ಯೆನೇ ಇಲ್ಲ ಇಲ್ಲಿ. ಓಕೆ, ಒಳಗ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ BBMP ಈ ಖಾತಾ ಆಗಿರೋಂಥ ಸೈಟ್ಸ್ ನ ಏನಾದ್ರೂ ಹುಡುಕ್ತಾ ಇದ್ರೆ ಒಂದು ಬ್ಯೂಟಿಫುಲ್ ಆಗಿರೋಂಥ ಲೇಔಟ್ ಬಂದಿದ್ದೀನಿ ಫ್ರೆಂಡ್ಸ್. ಫುಲ್ಲಿ ಕಂಪ್ಲೀಟ್ ಅಂತಾನೆ ಹೇಳ್ಬೋದು. ಬ್ಯಾಕ್ ಸೈಡ್ ಎಲ್ಲ ನೋಡ್ಬೋದು, ಆಗ್ಲೇ ಸಾಕಷ್ಟು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ನೀವ್ ಅನ್ಕೊಂಡಿರ್ಬೋದು ಎಲ್ಲಪ್ಪ ಈ ಲೊಕೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ನಿಮ್ಮೆಲ್ಲರಿಗೂ ಕೆಂಗೇರಿಲಿರುವಂತ ಹೆಮ್ಗೆಪುರ ಗೊತ್ತೇ ಇದೆ. ಆ ಲೇಔಟ್ ಅಲ್ಲಿ ಹೆಮ್ಗೆಪುರದಲ್ಲಿ ಇರುವಂತ ಲೇಔಟ್ ಬಂದಿದ್ದೀನಿ ಫ್ರೆಂಡ್ಸ್. ಹಾಗೆ ನಿಮ್ಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಗೊತ್ತೇ ಇರುತ್ತೆ ಎಲ್ಲಾರ್ಗು. ಆ ಮೆಟ್ರೋ ಸ್ಟೇಷನ್ ಕೇವಲ ಒಂದು 4 ಕಿಲೋಮೀಟರ್ಸ್ ಅಲ್ಲೇ ಲೇಔಟ್ ಲೊಕೇಟ್ ಆಗಿರೋದು. ಹಾಗೆ ಬನಶಂಕರಿ 6 ಸ್ಟೇಜ್ ಇಂದಾನು 4 ಕಿಲೋಮೀಟರ್ಸ್ ಆಗುತ್ತೆ. ತುಂಬಾನೇ ನಿಯರ್ ಬೈ ಅಂತಾನೆ ಹೇಳ್ಬೋದು ಸಿಟಿಗೆ. ಹಾಗೆ ಯಾರೆಲ್ಲ BBMP ಸೈಟ್ಸ್ ಏನಾದ್ರೂ ಹುಡುಕ್ತಾ ಇದ್ರೆ, ಈ ಖಾತಾ ಆಗಿರೋಂಥ ಸೈಟ್ಸ್ ನೋಡ್ತಾ ಇದ್ರೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಬಜೆಟ್ ಅಲ್ಲಿ ನಿಮ್ಗೆ ಇಲ್ಲಿ ಸೈಟ್ಸ್ ಕೂಡ ಅವೈಲೇಬಲ್ ಇದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ ಬರೋದಕ್ಕೆ ಇವತ್ತು ನಮ್ ಜೊತೆ ವಿನೋದ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ ಬರೋಣ ಬನ್ನಿ. ನಮ್ ಜೊತೆ ವಿನೋದ್ ಸರ್ ಅವರು ಇದ್ದಾರೆ. ಸರ್ ಹಾಯ್ ಸರ್. ಸರ್ ಹೆಂಗಿದ್ದೀರಾ ಸರ್? ಹ್ಞೂ ಸರ್, ಚೆನ್ನಾಗಿದ್ದೀವಿ ಸರ್. ಆಗ್ಲೇ ತಮ್ಮ ಕಂಪ್ನಿದು ಸಾಕಷ್ಟು ವಿಡಿಯೋಗಳನ್ನ ಮಾಡಿದೀವಿ. ಈ ಲೇಔಟ್ ಇಂದು ಮಾಡಿದ್ವಿ. ಸುಮಾರು ಸೈಟ್ಗಳು ಸೇಲ್ ಆಯ್ತು. ಮತ್ತೆ ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಮೇಡಮ್ ಈ ಲೇಔಟ್ ಅಲ್ಲಿ ಇನ್ನೇನಾದ್ರೂ ಸೈಟ್ಸ್ ಅವೈಲೇಬಲ್ ಇದೆಯಾ ಅಂತ ಸುಮಾರು ಜನ ನನಗೂ ಕಾಲ್ ಮಾಡಿ ಕೇಳ್ತಾ ಇದ್ರು. ಸರ್ ಇನ್ನು ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ ಆಡ್ ಅಪ್ ಆಗಿದ್ದಾರೆ. ಸರ್ ನಿಮ್ಮ ಕಂಪ್ನಿ ಬಗ್ಗೆ ಹಾಗೆ ಇವತ್ತು ಎಕ್ಸಾಕ್ಟ್ ಯಾವ ಲೊಕೇಶನ್ ಇದೀವಿ ಅಂತ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಇದು ಬಂದು ಲೊಕೇಶನ್ ಬಂದು ನಿಮ್ಗೆ ಹೆಮ್ಗೆಪುರ, ಕೆಂಗೇರಿಯಿಂದ ನಿಮ್ಗೆ ಒಂದು 4 ಕಿಲೋಮೀಟರ್ ಆಗುತ್ತೆ ಎಕ್ಸಾಕ್ಟ್ ಇಲ್ಲಿಗೆ. ಓಕೆ, BBMP ಈ ಖಾತಾ ಬರುತ್ತೆ. ಪ್ರಾಪರ್ಟಿ 198 ವಾರ್ಡ್ ಬರುತ್ತೆ ನಿಮ್ಗೆ. ಓಕೆ, ವಾರ್ಡ್ ನಂಬರ್ 198 ಬರುತ್ತೆ ಸರ್ ಇದು. ಓಕೆ ಸರ್, ಹಾಗಾದ್ರೆ ಈ ಲೇಔಟ್ ಅಲ್ಲಿ ಇವಾಗ ನಂಬರ್ ಆಫ್ ಸೈಟ್ಸ್ ಎಷ್ಟು ಅವೈಲೇಬಲ್ ಇದೆ ಸರ್? ಇಲ್ಲಿ ಟೋಟಲ್ ಇವಾಗ ಪ್ರೆಸೆಂಟ್ 4 ಸೈಟ್ ಇದೆ ಅವೈಲೇಬಲ್. ಓಕೆ, 4 ಸೈಟ್ಸ್ ಮಾತ್ರ ಅವೈಲೇಬಲ್ ಇದೆ. ಓಕೆ, ಹಳೆ ವಿಡಿಯೋ ಮಾಡಿದೆಲ್ಲ ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗೋಯ್ತು. ಸರ್ ಯಾವ್ಯಾವ ಫೇಸಿಂಗ್ ಅಲ್ಲಿ ಇದೆ ಸರ್? ಈಸ್ಟ್ ಅಲ್ಲಿ ಒಂದಿದೆ, ವೆಸ್ಟ್ ಅಲ್ಲಿ 3 ಇದೆ. 3 ಇದೆಯಾ ಸರ್? ಓಕೆ ಸರ್, ಯಾವ ಡೈಮೆನ್ಷನ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಮೆಜರ್ಮೆಂಟ್ ಬಂದು ನಿಮ್ಗೆ 40ಕ್ಕೆ 37 ಒಂದಿದೆ ವೆಸ್ಟ್ ಫೇಸಿಂಗ್. ಇನ್ನೊಂದು ವೆಸ್ಟ್ ಅಲ್ಲಿ ನಿಮ್ಗೆ 20-30 ಇದೆ. ಈಸ್ಟ್ ಅಲ್ಲಿ ಬಂದು ನಿಮ್ಗೆ 25ಗೆ 30 ಇದೆ. ಓಕೆ ಓಕೆ ಸರ್, ಅದು ಸೈಟ್ಸ್ ಕೂಡ ನೋಡ್ಕೊಂಡ್ ಬರೋಣ ಸರ್. ಬನ್ನಿ ಮೇಡಮ್. ಓಕೆ, ಹಾಗಾದ್ರೆ ಬನ್ನಿ ವೀಕ್ಷಕರೇ, ಆ ಸೈಟ್ಸ್ ಕೂಡ ನೋಡ್ಕೊಂಡ್ ಬರೋಣ ಬನ್ನಿ. ಸರ್ ಸೈಟ್ ಅವೈಲೇಬಲ್ ಇದೆ ಅಂತ ಹೇಳಿದ್ರಿ, ಇಲ್ಲೇನಾ ಸರ್? ಇದೆ ಸೇಮ್ ಸೈಟ್ ಮೇಡಮ್. 150 ಹಿಂಗ್ 20ಗೆ ಹಿಂಗ್ 30 ಬರುತ್ತೆ ಇದು. ಓಕೆ, 20ಗೆ ಹಿಂಗ್ 30 ಬರುತ್ತೆ. ಓಕೆ, ವೆಸ್ಟ್ ಫೇಸಿಂಗ್. ಆಗ್ಲೇ ನೋಡಬಹುದು ಸಾಕಷ್ಟು ಮನೆಗಳು ಕೂಡ ರೀಸೆಂಟ್ ಆಗಿ ಮೇಡಮ್ ಗೃಹಪ್ರವೇಶ ಮಾಡಿದ್ದು. ಓಕೆ, ರೀಸೆಂಟ್ ಆಗಿ ಮಾಡೋದು 2030 ಲೆ ಮನೆ ಆಗಿರೋದು. 2030 ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋಂತ ಮನೆ ಬಂದಿದೆ ಅಲ್ವಾ ಸರ್? 2030 ಲಿ ಮೀನ್ಸ್ ತಕ್ಷಣ ನೋಡಿದ್ರೆ ಸ್ವಲ್ಪ ಸೇಮ್ ಅಲ್ಲಿ ಏನು ಬಂದಿದೆ ಮೆಜರ್ಮೆಂಟ್ ಸೈಟ್. ಇಲ್ಲಿ ಮನೆ ಕಟ್ಟಿದ್ರೆ ಸೇಮ್ ಅದೇ ತರ ಬರುತ್ತೆ. ಇದೇ ತರ ಬರುತ್ತೆ ಅಲ್ವಾ ಸರ್? ಸೇಮ್ ಮೆಜರ್ಮೆಂಟ್ ಅದು ಕೂಡ ಇದು ಕೂಡ. ಓಕೆ ಸರ್, ಒಂದ್ ಸೈಟ್ ನೋಡಿದ್ವಿ ಸರ್. ಇನ್ನೊಂದ್ ಸೈಟ್ ಬಂದು ಈಸ್ಟ್ ಫೇಸಿಂಗ್ ನಿಮ್ಗೆ 163 ಬಾರಿ ಇದು 750 ಸ್ಕ್ವೇರ್ ಫೀಟ್ ಬರುತ್ತೆ. ಇದು ನಿಮ್ಗೆ ಪರ್ ಸ್ಕ್ವೇರ್ ಫೀಟ್ ಪ್ರೈಸ್ ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀರಾ. ಇಲ್ಲೂ ಕೂಡ ನೋಡಬಹುದಲ್ವಾ ಸರ್? ಈ ರೋಡ್ ಅಲ್ಲೂ ಸಾಕಷ್ಟು ಮನೆ ಕಟ್ತಾ ಇದಾರೆ ನೋಡಿ ಅಲ್ಲಿ ಅಲ್ವಾ ಸರ್? ಅದು ಕಟ್ತಾ ಇದಾರೆ.
ಮೀನ್ಸ್ ಏನು ಭಯ ಇಲ್ಲ ಇಲ್ಲಿ ಅಲ್ವಾ ಸರ್? ಯಾಕಂತ ಹೇಳಿದ್ರೆ ಬಿಬಿಎಂಪಿ ಈ ಖಾತಾಗಿದೆ, ಆಮೇಲೆ ಸಾಕಷ್ಟು ಮನೆಗಳು ಕೂಡ ಆಗೋಗಿದೆ ಆಗೋಗಿದೆ ಅಂದ್ರೆ ಒಂದು 85% ಆಗಿದೆ, 15% ಆಗ್ಬೇಕು, ಇನ್ನು 15% ಅಷ್ಟೇ ಆಗ್ಬೇಕಾಗಿರೋದು. ಸರ್ 2 ಸೈಟ್ ಏನೋ ನೋಡಿದ್ವಿ ಸರ್. ಇವಾಗ ಲೇಔಟ್ ಅಲ್ಲಿ ಸರ್ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್? ಕಮ್ಯುನಿಟೀಸ್ ಬಂದು ಮೇಡಮ್ ಇದು ಲೇಔಟ್ ಅಲ್ಲಿ ನಿಮ್ಗೆ ಆಲ್ರೆಡಿ 2 ಬೋರ್ ಇದೆ. ಬೋರು ನೀವು ಇಂಡಿವಿಜುವಲ್ ಹಾಕ್ಸ್ಕೊಬಹುದು, ನಿಮ್ಗೆ ಬೇಕಂದ್ರೆ ನಾವು ಲೇಔಟ್ ಇಂದಾನೆ ಕೊಡ್ತೀವಿ. ಪ್ಲಸ್ ಬಿಬಿಎಂಪಿ ಇಂದ CMC ವಾಟರ್ಸ್ ಬರ್ತಾ ಇದೆ ನಿಮ್ಗೆ. ಕಾವೇರಿ ವಾಟರ್ ಆಲ್ರೆಡಿ ಕನೆಕ್ಷನ್ ಆಗಿದೆ, ಕಾವೇರಿದು ಬಂದಿದೆ. ನೆಕ್ಸ್ಟ್ ಇವನ್ ಒಂದು ಫ್ಯೂ ಮಂತ್ಸ್ ಅಲ್ಲಿ ಕಾವೇರಿ ವಾಟರ್ ಕೂಡ ಬರುತ್ತೆ. ಮ್ಯಾಕ್ಸಿಮಮ್ 3-4 ಮಂತ್ಸ್ ಅಲ್ಲಿ ಕಾವೇರಿ ವಾಟರ್ ಲೇಔಟ್ ಕಂಪ್ಲೀಟ್ ಕನೆಕ್ಷನ್ ಆಗಿದೆ, ಕಂಪ್ಲೀಟ್ ಆಗೋಗುತ್ತೆ. ಮೀನ್ಸ್ ನೀರಿನ ಸಮಸ್ಯೆ ಏನಿಲ್ಲ, ನೀರು ವಾಟರ್ ಏನು ಸಮಸ್ಯೆನೇ ಇಲ್ಲ ಇಲ್ಲಿ. ಓಕೆ, ಡ್ರೈನೇಜ್ ಕರೆಂಟ್ ಎಲ್ಲ ಆಗೋಗಿದೆ ಮೇಡಮ್, ಆಲ್ರೆಡಿ 80% ಮನೆನೇ ಆಗೋಗಿದೆ. ಓಕೆ ಸರ್, ಇವಾಗ ಈ ಲೇಔಟ್ ಅಲ್ಲಿ ಯಾರಾದ್ರೂ ಬಂದ್ರು, ಇವಾಗ ಸೈಟ್ ಏನೋ ತಗೋಬೇಕಂತ ಅನ್ಕೊಳ್ತಾ ಇರ್ತಾರೆ ಸರ್, ಈ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಕನೆಕ್ಟಿವಿಟಿ ನಿಮ್ಗೆ ಎಕ್ಸಾಕ್ಟ್ ಕೆಂಗೇರಿಗೆ ಇಲ್ಲಿಂದ ಈ ಸೈಟ್ ಲೊಕೇಶನ್ ಇಂದ ನಿಮ್ಗೆ 4 ಕಿಲೋಮೀಟರ್ ಆಗುತ್ತೆ. ಮೆಟ್ರೋ ಸ್ಟೇಷನ್ ಗೆ ನಿಮ್ಗೆ ಒಂದು 5 ಕಿಲೋಮೀಟರ್ ಆಗ್ಬೋದು ಎಕ್ಸಾಕ್ಟ್ ಅಷ್ಟೇ. ಮತ್ತೆ ಕನಕಪುರ ಮೆಟ್ರೋ ನಿಮ್ಗೆ ಕನಕಪುರ ಮೇನ್ ಮೆಟ್ರೋ ಸ್ಟೇಷನ್ ಗೆ ಒಂದು 6 ಕಿಲೋಮೀಟರ್ಸ್ ಆಗುತ್ತೆ ಈ ಲೊಕೇಶನ್ ಇಂದ. ಮೀನ್ಸ್ ಕನೆಕ್ಟಿವಿಟಿ ಸೂಪರ್ ಆಗಿದೆ ಅಂತ ಹೇಳ್ಬೋದಲ್ವಾ ಸರ್? ಮತ್ತೆ ಸ್ಕೂಲ್ ಬಂದ್ರೆ ನಿಮ್ಗೆ ಪೃಥ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, CBSE ಸಿಲೆಬಸ್, ಚಿನ್ಮಯ್ ಇದೆ, ಐರಾ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಎಲ್ಲ ನಿಯರ್ ಸ್ಕೂಲ್ಸ್ ಎಲ್ಲ ನಿಯರ್ ಇದೆ ನಿಮ್ಗೆ. ನಿಯರ್ ಇದೆ ಅಲ್ವಾ ಸರ್? ಸರ್ ಹಾಸ್ಪಿಟಲ್ಸ್ ಎಲ್ಲ ಸರ್, ಕಾಲೇಜಸ್ ಏನಾದ್ರು ನಿಯರ್? ಕಾಲೇಜಸ್ ಅದೇ ಮೇಡಮ್, ನಿಮಗೆ BGS ಇದೆ, BGS ಇದೆ, ಮತ್ತೆ ಹಾಸ್ಪಿಟಲ್ BGS ಇದೆ. ಅಲ್ಲಿ ನಿಯರ್ ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ ಇದೆ. ರಾಜರಾಜೇಶ್ವರಿ ನಿಯರ್ ಇದೆ, ಎಲ್ಲ ಆಲ್ಮೋಸ್ಟ್ ನಿಯರ್, ತುಂಬಾನೇ ನಿಯರ್ ಇದೆ ಅಲ್ವಾ ಸರ್? ಗ್ರೋಸರಿ ಶಾಪ್ ಸರ್ ಇಲ್ಲಿಂದ ಎಲ್ಲ ಇಲ್ಲೇ ನಿಯರ್ ಮೇಡಮ್, ಎಲ್ಲ ನಿಯರ್ ಇದೆ, ಸೂಪರ್ ಮಾರ್ಕೆಟ್ಸ್ ಎಲ್ಲ ಇದೆ. ಋತು ಇಂಟರ್ನ್ ಸ್ಕೂಲ್ ಹೇಳಿದ್ವಲ್ಲ, ಅಲ್ಲಿ ನಿಯರೆಸ್ಟ್ ಇದೆ, ಎಲ್ಲ ಕಂಪ್ಲೀಟ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲೂ ದೂರ ಹೋಗಂಗೆ ಇಲ್ಲ, ಸೂಪರ್ ಮಾರ್ಕೆಟ್ಸ್ ಕೂಡ ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. ಯಾರೆಲ್ಲ ಒಂದು ಬೆಂಗಳೂರಲ್ಲಿ ಯಾರಾದ್ರೂ ಒಂದು ಸ್ವಂತ ಮನೆ ಕಟ್ಟಿಸ್ಕೊಂಡ್ ಬರ್ಬೇಕಪ್ಪ, ಇಲ್ಲಾಂದ್ರೆ ಒಂದು ಸೈಟ್ ಆದ್ರೂ ತಗೊಂಡ್ಬಿಟ್ಟು ಮಕ್ಳಿಗಾಗ್ಲಿ ಫ್ಯೂಚರ್ಗೆ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ನೋಡಿ, BBMPಲಿ ಈ ಖಾತಾ ಆಗಿರುವಂತ ಸೈಟ್ಸ್ ನಾನೇ ತಗೋಬೇಕಂತ ಏನಾದ್ರು ಯೋಚನೆ ಮಾಡ್ತಾರೆ ನೋಡಿ, ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಪ್ರೈಸು ಅಷ್ಟೇ ತುಂಬಾನೇ ರೀಸನಬಲ್ ಆಗಿ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸರ್ ಅವ್ರದ್ದು ಸಾಕಷ್ಟು ವಿಡಿಯೋಗಳು ಅವಾಗ್ಲೇ ಮಾಡಿದೀವಿ. ಪ್ರೈಸು ಅಷ್ಟೇ ಸರ್ ಕಡೆಯಿಂದ ಯಾವಾಗ್ಲೂ ಪರ್ಫೆಕ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನೀವು ಆಚೆ ಕಡೆ ಕಂಪೇರ್ ಮಾಡಿದ್ರು ಕೂಡ ಇಲ್ಲಿ ದ ಬೆಸ್ಟ್ ಪ್ರೈಸಿಗೆ ಸಿಗುತ್ತೆ. ಹಾಗೆ ಯಾವಾಗ್ಲೂ ಅಷ್ಟೇ ಲೊಕೇಶನ್ ಅಂತೂ ಸೂಪರ್ ಆಗಿರುತ್ತೆ. ಯಾಕಂದ್ರೆ ನೀವೇ ನೋಡ್ಬೋದು ಬ್ಯಾಕ್ ಸೈಡ್ ಯಾವ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು, ಲೊಕೇಶನ್ ಮಾತ್ರ ಸೂಪರ್. ನಾಳೆನೆ ಬಂದು ನೀವು ಇಲ್ಲಿ ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರ್ಬೋದು. ಇಲ್ಲಾಂದ್ರೆ ನೀವೇನಾದ್ರೂ ರೆಂಟಿಗೆ ಬಿಟ್ಬಿಟ್ಟು ಏನಾದ್ರು ರೆಂಟಲ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಅದು ಕೂಡ ಓಕೆ ಅಲ್ವಾ ಸರ್? ರೆಂಟಲ್ ರೆಂಟ್ ಈಸ್ ನಿಮ್ಗೆ ಒಂದು 1 BHK ಗೆಲ್ಲ ಒಂದು 8,000 ರೂಪೀಸ್ ರೆಂಟ್ ಇದೆ ಇಲ್ಲಿ. ಸೂಪರ್ ಅಲ್ವಾ ಸರ್? ಒಂದು ರೀಸೆಂಟ್ ಆಗಿ ಇವರು ಗೃಹ ಪ್ರವೇಶ ಮಾಡಿದ್ರು ಇದು ಮನೆ. ಓಕೆ, ಈ ಮನೆ ಗೃಹ ಪ್ರವೇಶ ಆಯ್ತಾ ಸರ್? ಡೂಪ್ಲೆಕ್ಸ್. ಸೂಪರ್ ಸರ್. ಒಂದು 2030 ಒಂದು ಬ್ಯೂಟಿಫುಲ್ ಒಳ್ಳೆ ಮನೆ ಆಗುತ್ತೆ ಮೇಡಮ್. ಏನಂದ್ರೆ ರೋಡ್ ಎಲ್ಲ ಚೆನ್ನಾಗಿದೆ, ನಿಮ್ಗೆ ಟಾರ್ ಇದೆ. BBMP ಈ ಖಾತಾ ಇನ್ನೊಂದೇನಂದ್ರೆ ರಿಜಿಸ್ಟ್ ನಿಮಗೆ ಖಾತಾ ಇದ್ರೆ ರಿಜಿಸ್ಟ್ ಆಗೋದು. ಇದು ಪ್ರೆಸೆಂಟ್ ಖಾತಾ ಇದೆ, ಈ ಖಾತಾ ರೆಡಿ ಇದೆ. ಈ ಖಾತಾ ಇದೆ ಸರ್. ಇವಾಗ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ರಿಜಿಸ್ಟ್ರೇಷನ್ ಎಷ್ಟೋ ಕಡೆ ಸ್ಟಾಪ್ ಆಗಿದೆ ಅಂತ ಹೇಳ್ತಾರೆ. ರೆವಿನ್ಯೂ ಎಲ್ಲ ಸ್ಟಾಪ್ ಆಗಿದೆ. BBMP ಈ ಖಾತಾ ರೆಡಿ ಇದೆ, ರಿಜಿಸ್ಟ್ ಆಗುತ್ತೆ ನಿಮ್ಗೆ. ಅಗ್ರಿಮೆಂಟ್ ಮಾಡ್ಕೊಂಡು ನೀವು 1 ವೀಕ್ ಇಲ್ಲ 2 ವೀಕ್ಸ್ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ಬೋದು. ಆರಾಮ ಮಾಡ್ಕೊಂಡು. ಸರ್ ಎಲ್ಲ ಟಾರ್ ರೋಡ್ಸ್ ಕೊಟ್ಟಿದಾರಲ್ವಾ ಸರ್? ಕಂಪ್ಲೀಟ್ ಟಾರೇ ಮೇಡಮ್. ಟಾರೇ ಸರ್. ಎಷ್ಟು ಫೀಟ್ ರೋಡ್ ಇದೆ ಸರ್ ಇಲ್ಲಿ? ನಿಮಗೆ 25 ಬರುತ್ತೆ. 25 ಫೀಟ್ ಬರುತ್ತೆ. ಓಕೆ ಸರ್, ಇವಾಗ 2 ಸೈಟ್ ನೋಡ್ಕೊಂಡು ಸರ್, ಇನ್ನು 2 ಸೈಟ್ ಇದೆ ಅಂತ ಹೇಳಿದ್ರಿ. ಸೈಟ್ ನಂಬರ್ ಬಂದು ನಿಮಗೆ 230. ಓಕೆ ಸರ್. 231 ಅದು ಬಂದು ನಿಮಗೆ ರೋಡ್ ಗೆ 40 ಇದೆ, ಲೆಂತ್ ನಿಮಗೆ 37 ಬರುತ್ತೆ. 37 ಬರುತ್ತೆ. ಇಲ್ಲೂ ಕೂಡ 230 ಸೈಟ್ ನಂಬರ್ ಎದುರುಗಡೆ ಸುಮಾರು ಮನೆಗಳು ಕಂಪ್ಲೀಟ್ ಆಗಿದೆ. ಮತ್ತೆ ಈ ರೋಡ್ ವಿಡ್ತ್ ಬಂದು 30 ಫೀಟ್ ರೋಡ್ ಬರುತ್ತೆ. ಇದು 30 ಫೀಟ್ ಅಲ್ವಾ ಸರ್? ಇದನ್ನು ಸರ್ ಲೇಔಟ್ ಸೈಟ್ಸ್ ಎಲ್ಲ ತೋರ್ಸಿದ್ರಿ. 4 ಸೈಟ್ನು 4 ಸೈಟ್ ಇನ್ಫಾರ್ಮೇಶನ್ ಕೊಟ್ರಿ, ಹಾಗೆ ಪ್ರತಿಯೊಂದು ಡೀಟೇಲ್ಸ್ ಕೊಟ್ರಿ. ಸರ್ ಇವಾಗ ಪ್ರೈಸಿಂಗ್ ಏನಿದೆ ಸರ್ ಸೈಟ್? ಪ್ರೈಸಿಂಗ್ ಬಂದು ನಿಮ್ಗೆ ಸೈಟ್ ನಂಬರ್ 150 ಬಂದು 29 lakhs ಹೇಳ್ತಾ ಇದೀವಿ. 163 ಬಾರಿ ಅಂತ ತೋರಿಸಿದ್ನಲ್ಲ, ಅದು ಬಂದು ನಿಮ್ಗೆ 39 lakhs ಆಗುತ್ತೆ. 39 lakhs ಆಗುತ್ತೆ. ಸರ್ ಅಮೌಂಟ್ ಇಷ್ಟು ಹೇಳ್ತಾ ಇದೀರಾ ಸರ್. ನಮ್ ಚಾನಲ್ ಅವ್ರಿಗೆ ಸರ್ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಸರ್, ಏನಾದ್ರು ಡಿಸ್ಕೌಂಟ್ ಕೊಡಿ ಸರ್. ಖಂಡಿತ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಬಂದ್ಲಿ ಓಕೆ ಮಾಡ್ಲಿ ಜಾಗ ನಿಮ್ ಕಡೆಯಿಂದ ಮುಂತ ಚಾನಲ್ ಇಂದ ಬಂದ್ರೆ 100% ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಸರ್. ಒಂದು ಬೆಸ್ಟ್ ಪ್ರೈಸ್ ಹಾಕೊಡಿ ಸರ್. 100% ಮೇಡಮ್, ಅವರೇ ನಿಮ್ಗೆ ಕಾಲ್ ಮಾಡಬೇಕು. ಈ 29 lakhs ಹೇಳಿದಾರೆ, ಈ ಪ್ರೈಸ್ ನಮ್ಗೆ ಕಮ್ಮಿ ಮಾಡ್ಕೊಟ್ಟಿದ್ದಾರೆ. ಓಕೆ ಸರ್, ಇನ್ನೊಂದು ಕೇಳ್ಬೇಕಂತ ಇದ್ದೆ ಸರ್. ಇವಾಗ ಯಾರಾದ್ರೂ ಅಷ್ಟೊಂದು ಅಮೌಂಟ್ ಅಫೋರ್ಡ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಸರ್, ಲೋನ್ ಏನಾದ್ರೂ ಸಿಗುತ್ತೆ ಸರ್? ಲೋನ್ ಆಗುತ್ತೆ ಮೇಡಮ್. ಲೋನ್ ನಿಮ್ಗೆ ಸ್ಯಾಲರಿಡ್ ಇದ್ರೆ ಅವರು LIC ಲೋನ್ ಆಗುತ್ತೆ, ಬೇಕಾದ್ರೆ SBI ಆಗುತ್ತೆ, ನ್ಯಾಷನಲ್ ಬ್ಯಾಂಕ್ ಲೋನ್ ಆಗುತ್ತೆ ಅವ್ರಿಗೆ. ಮೈನ್ ನಿಮ್ಗೆ LIC ಮಾಡಿಸ್ಕೊಂಡ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇದೆ, 8.6 ಇದೆ, ಅದು ಲೋನ್ ಆಗುತ್ತೆ. ಓಕೆ
ಸರ್ ಎಷ್ಟು ಪರ್ಸೆಂಟ್ ವರ್ಗೂ ಫಂಡಿಂಗ್ ಆಗ್ಬೋದು ಸರ್? ಒಂದು 70% ವರೆಗೂ ಲೋನ್ ಆಗುತ್ತೆ. 70% ವರ್ಗೂ ಆಗುತ್ತೆ. ಓಕೆ, ಮೀನ್ಸ್ ಇಲ್ಲಿ ಲೋನ್ ಕೂಡ ಅವೈಲೇಬಲ್ ಸಿಗುತ್ತಲ್ವಾ? ಹೌದು ಮೇಡಮ್, BBMP ಖಾತೆ 100% ಲೋನ್ ಆಗುತ್ತೆ. ಲೋನ್ ಆಗುತ್ತೆ ಸರ್. ಇವಾಗ ಯಾರಾದ್ರೂ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ಬೇಕಂತ ಹೇಳಿದ್ರೆ ನಿಮ್ ಕಡೆಯಿಂದ ಏನಾದ್ರು ಕನ್ಸ್ಟ್ರಕ್ಷನ್ ಇರೋರು ಯಾರಾದ್ರೂ ಇದ್ದಾರೆ ಸರ್? ಸುಮಾರು ಜನ ಅದನ್ನು ಕನ್ಸ್ಟ್ರಕ್ಷನ್ ಬೇಕಂದ್ರೆ ನಾವೇ ಮಾಡ್ಕೊಡ್ತೀವಿ. ಅದು ನಿಮ್ಗೆ ಪರ್ ಚದರ ಇಷ್ಟೊಂದು ಚಾರ್ಜ್ ಮಾಡ್ತೀವಿ. 2 lakhs ನೀವು ಅಂದ್ರೆ ನಿಮ್ಗೆ ಮೆಟೀರಿಯಲ್ ಮೇಲೆ ಹೋಗುತ್ತೆ. ಮೆಟೀರಿಯಲ್ ಮೇಲೆ ಹೋಗುತ್ತೆ. ಅವ್ರ ಮೆಟೀರಿಯಲ್ ಏನೇ ಹೇಳ್ತಾರೆ ಅದ್ರ ಮೇಲೆ 2 lakhs ಇದೆ, 1,80,000 ಇದೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಮೀನ್ಸ್ ನಿಮ್ದೊಂದು ಪ್ಯಾಕೇಜ್ ಇದೆ ಅಲ್ವಾ ಸರ್? ಓಕೆ, ನೋಡಲ್ಲ ವೀಕ್ಷಕರೇ, ಕಂಪ್ಲೀಟ್ ಡೀಟೇಲ್ಸ್ ನ ಸರ್ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವಿನೋದ್ ಸರ್ ಅವ್ರ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ. ಸರ್ ಹತ್ರ ಮಾತಾಡಿ. ಸರ್ ಹೇಳಿದ್ದಾರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಹಾಕೊಡ್ತೀನಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇರೋದೇ ಒಂದು 4 ಸೈಟ್ ಅಷ್ಟೇನೆ. ಯಾಕಂದ್ರೆ ಲಿಮಿಟೆಡ್ ಸೈಟ್ಸ್ ಇರೋದು, ಬೇಗ ಬೇಗ ಬುಕಿಂಗ್ಸ್ ಆಗ್ತಾ ಇದೆ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರು ಯಾರಾದ್ರೂ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸರ್, ಇವಾಗ ಈ ವಿಡಿಯೋ ಸಾಕಷ್ಟು ಜನ ನೋಡ್ತಾ ಇದಾರೆ. ಸರ್, ಇವಾಗ ಬಂದು ಲೇಔಟ್ ಗೆ ಏನಾದ್ರು ವಿಸಿಟ್ ಮಾಡ್ಬೇಕಂತ ಹೇಳಿದ್ರೆ ಸರ್, ಇವಾಗ ಲೇಔಟ್ ಅಲ್ಲಿ ಯಾರು ಇರ್ತಾರೆ ಸರ್? ಲೇಔಟ್ ಅಲ್ಲಿ ನಾನು ಇರ್ತೀವಿ ಮೇಡಮ್, ಇಲ್ಲಾಂದ್ರೆ ನಮ್ಮ ಹುಡುಗರು ಇರ್ತಾರೆ. ಓಕೆ, ಬಂದು ತೋರಿಸ್ತೀವಿ, ಯಾರಾದ್ರೂ ಒಬ್ರು ತೋರಿಸ್ತೀರಾ ಸರ್? ಇವಾಗ ಯಾರಾದ್ರೂ ಸೈಟ್ ಏನಾದ್ರು ಇಷ್ಟ ಆಯ್ತು ಸರ್, ಅವರು ಇವಾಗ ಬುಕಿಂಗ್ ಪ್ರೊಸೆಸ್ ಯಾವ ತರ ಇದೆ ಸರ್? ಬುಕಿಂಗ್ ಬಂದು 5,000 ಕೊಟ್ಟರೆ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಅದನ್ನ 1 ವೀಕ್ ಅಲ್ಲಿ ಅವ್ರು ಲೀಗಲ್ ಚೆಕ್ ಮಾಡಿಸ್ಕೊಂಡು ಓಕೆ ಅಂದ್ರೆ ನೆಕ್ಸ್ಟ್ ಬಂದು ಅಗ್ರಿಮೆಂಟ್ ಡೈರೆಕ್ಟ್ ಇದು ಮಾಡ್ಕೊಂಡು ಅಗ್ರಿಮೆಂಟ್ ಮಾಡಿಸ್ಕೋಬಹುದು. 5,000 ಅಷ್ಟೇ ತಗೊಳ್ಳೋದು. 5,000 ಅಷ್ಟೇ. ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀರಾ? ಓಕೆ, 1 ವೀಕ್ ಟೈಮ್ ಕೊಟ್ಟಿರ್ತೀರಾ? 1 ವೀಕ್ ಟೈಮ್ ಇರುತ್ತೆ. ಓಕೆ, ನೋಡಲ್ಲ ವೀಕ್ಷಕರೇ, ನಿಮ್ಗೆ ಏನಾದ್ರು ಸೈಟ್ಸ್ ಏನಾದ್ರು ಇಷ್ಟ ಆದ್ರೆ ನೋಡಿ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಲಿಮಿಟೆಡ್ ಸೈಟ್ಸ್ ಇರೋದು, ಬೇಗ ಬೇಗ ಬುಕಿಂಗ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಷ್ಟು ಬ್ಯೂಟಿಫುಲ್ ಆಗಿರುವಂತ ಲೊಕೇಶನ್ ಅಲ್ಲಿ ಯಾರು ಸೈಟ್ ಬಿಡಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ಒಂದು ಕಮ್ಮಿ ಬಜೆಟ್ ಅಲ್ಲಿ ಒಂದು BBMP ಈ ಖಾತೆ ಆಗಿರೋಂತ ಸೈಟ್ಸ್ ಏನಾದ್ರು ಯಾರು ನೋಡ್ತಾ ಇದ್ರೆ ಡೆಫಿನೆಟ್ ಆಗಿ ಬೇಗನೆ ಬೈ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಲೊಕೇಶನ್ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಕೆಂಗೇರಿಯಿಂದ ತುಂಬಾನೇ ನಿಯರ್ ಬೈ ಇದೆ. ಯಾಕಂದ್ರೆ ಲಿಮಿಟೆಡ್ ಸೈಟ್ಸ್ ಇರೋದ್ರಿಂದ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನೆಲ್ ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ನಮ್ಮ ಚಾನೆಲ್ ಮೆನ್ಷನ್ ಮಾಡಿದ್ರೆ ಮಾತ್ರ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಮೆನ್ಷನ್ ಮಾಡಿಲ್ಲ ಅಂದ್ರೆ ಡಿಸ್ಕೌಂಟ್ ಸಿಗಲ್ಲ ಅಲ್ವಾ ಸರ್? 100% ಓಕೆ, ನೋಡಲ್ಲ ವೀಕ್ಷಕರೇ, ನಿಮ್ಗೆ ಏನಾದ್ರು ಸೈಟ್ ಏನಾದ್ರು ಇಷ್ಟ ಆದ್ರೆ ಒಂದು ಬುಕಿಂಗ್ ಪ್ರೊಸೆಸ್ ಅಂತ ಇರುತ್ತೆ. ಒಂದು 5,000 rupees ಕೊಟ್ರೆ ನಿಮ್ಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ. ತಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ ತೋರಿಸಿ ಇಲ್ಲಿಗಲ್ ಎಲ್ಲ ಒಪಿನಿಯನ್ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ನೀವು ಲೋನ್ಗಾದ್ರೂ ಹೋಗ್ಬೋದು. ಇಲ್ಲಾಂದ್ರೆ ನಾನು ಡೈರೆಕ್ಟ್ ಕ್ಯಾಶ್ ಅಲ್ಲಿ ಹೋಗ್ತೀನಿ, ನಾನು ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಓಕೆ, 1 ವೀಕ್ ಅಲ್ಲೇ ಒಳಗಡೆ ನಿಮ್ಗೆ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ ಅಲ್ವಾ ಸರ್? 100% ನಾವು ರಿಜಿಸ್ಟರ್ ಮಾಡ್ಕೊಂಡು ಲೋನ್ ಅಪ್ರೂವಲ್, ಲೋನ್ ಕ್ಯಾಶ್ ಅಂದ್ರೆ ಇಮಿಡಿಯೇಟ್ ರಿಜಿಸ್ಟರ್ ಆಗುತ್ತೆ. ಲೋನ್ ಬೇಕಂದ್ರೆ ಒಂದು 15 days ಆಗುತ್ತೆ. 15 days ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಓಕೆ, ಇನ್ನೇನು ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್? ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಬೇಗನೆ ಕಾಂಟ್ಯಾಕ್ಟ್ ಮಾಡಿ. ಲಿಮಿಟೆಡ್ ಸೈಟ್ಸ್ ಇರೋದು, ಬೇಗ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ. ಸರ್, ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ರಿ. ಸರ್, ಕೊನೆದಾಗೆ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಹೇಳೋದಂದ್ರೆ ಮೇಡಮ್, ಒಳ್ಳೆ ಜಾಗ, ಬೇಗ ಬಂದು ತಗೊಳ್ಳಿ. ಲಿಮಿಟೆಡ್ ಇರಕಂದ್ರೆ ಇರೋದೇ 4 ಸೈಟ್. ಯಾರು ಬಂದು ಅಗ್ರಿಮೆಂಟ್ ಆಗುತ್ತೆ ನಮ್ಗೆ ಇಮಿಡಿಯೇಟ್ ಆಗಿ ನಿಮ್ ಹೆಸರಿಗಾಗುತ್ತೆ ಅಷ್ಟೇ. ಸರ್ವಿಸ್ ಅಲ್ವಾ ಸರ್? ಹೌದು ಮೇಡಮ್, ಯಾಕಂದ್ರೆ ಯೋಚನೆ ಮಾಡ್ಕೊಂಡು ನಿಧಾನಕ್ಕೆ ಬರ್ತೀನಿ ಅಂದ್ರೆ ಸೈಟ್ ಗಳಿರಲ್ಲ, ಸೈಟ್ ಇರೋದಿಲ್ಲ. ಯಾಕಂದ್ರೆ ನಿಮ್ಗೆ ಡೈಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಹೌದು ಸರ್, ಈ ಖಾತಾ ರೆಡಿ ಇದೆ, ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೋಬಹುದು. ಓಕೆ, ನೋಡಲ್ಲ ಫ್ರೆಂಡ್ಸ್, ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.